ಗೇಟ್ನಲ್ಲಿರುವ ಐಮಾಸ್ಕ್ ಲೈಟು ಮತ್ತು ಬೀದಿ ದೀಪಗಳಿಗೆ ಚಾಲನೆ ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ಮಾರುಕಟ್ಟೆ ಮುಂಭಾಗದಲ್ಲಿ ಗೇಟ್ನಲ್ಲಿರುವ ಐಮ್ಯಾಕ್ಸ್ ಲೈಟು ಮತ್ತು ಬೀದಿ ದೀಪಗಳ ಕಾಮಗಾರಿ ಮುಕ್ತಾಯಗೊಂಡಿದ್ದು ಚಾಲನೆ ನೀಡಬೇಕಾಗಿರುತ್ತದೆ. ಆದರೆ ಪ್ರಸ್ತುತ ಬೆಳಗ್ಗೆ 4 ಗಂಟೆ ಸಮಯದಲ್ಲಿ ಸಾವಿರಾರು ರೈತರು ಮಾರುಕಟ್ಟೆಗೆ ತರಕಾರಿ ತಂದು ಮಾರಾಟ ಮಾಡುತ್ತಾರೆ ಹಾಗೂ ಸಾರ್ವಜನಿಕರು ಓಡಾಡುತ್ತಿರುವ ಕತ್ತಲೆ ವಾತಾವರಣ ನಿರ್ಮಾಣವಾಗಿರುತ್ತದೆ. ಇದರಿಂದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದ್ದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಮಾರುಕಟ್ಟೆ ಮುಂಭಾಗದಲ್ಲಿ ಕತ್ತಲೆ ವಾತಾವರಣದಿಂದ ಕೂಡಿರುತ್ತದೆ. ಮರಗಿಡಗಳು ಹೆಚ್ಚಾಗಿರುವುದರಿಂದ ಅವುಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. ರಾತ್ರಿ ಸಮಯದಲ್ಲಿ ವಿದ್ಯಾರ್ಥಿಗಳು ಟ್ಯೂಷನ್ ಮುಗಿಸಿ ಮನೆಗೆ ಹೋಗಬೇಕಾದಲ್ಲಿ ಮಾರುಕಟ್ಟೆ ಮುಂಭಾಗದಲ್ಲಿರುವ ರಸ್ತೆಯಲ್ಲಿ ಸಂಚರಿಸಬೇಕಾಗಿರುವುದರಿಂದ ಭಯದ ರೀತಿಯಲ್ಲಿ ಸಂಚರಿಸುತ್ತಿದ್ದಾರೆ. ಆದಷ್ಟು ಬೇಗ ಮಾರುಕಟ್ಟೆ ಮುಂಭಾಗದಲ್ಲಿರುವ ಐಮಾಕ್ಸ್ ದೀಪ ಮತ್ತು ಬೀದಿ ದೀಪಗಳಿಗೆ ಚಾಲನೆ ನೀಡಿ ಬೆಳಕಿನ ವಾತಾವರಣ ನಿರ್ಮಿಸಿ ರೈತರಿಗೆ, ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕಾಗಿ ತಮ್ಮಲ್ಲಿ ಕೋರಲಾಗಿದೆ. 4 ಗಂಟೆಗೆ ರೈತರು ತರಕಾರಿಗಳು ಎತ್ಕೊಂಡು ಬಂದು ಗಾಡಿಗಳಲ್ಲಿ ಬರೋ ಟೈಮಲ್ಲಿ ಬಹಳ ತೊಂದರೆ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಮೇಯ್ನು ಬೆಳಕಿಲ್ಲ. ನಮ್ಮ ರಾಜ್ಯದ ಬೆನ್ನೆಲುಬಾಗಿರೋದೇ ರೈತರು. ಆ ರೈತರಿಗೋಸ್ಕರ ಮೊದಲನೇದಾಗಿ ಅವರು ನಮ್ಮ ಶಾಸಕರಾಗ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಬೇಗ ಎಚ್ಚೆತ್ಕೊಂಡು ಇದನ್ನ ಹಾಕ್ಬೇಕಂತ ಹೇಳ್ಬಿಟ್ಟು ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಹುಸೇನ್ ಮುಖಂಡ ತತ್ವದಲ್ಲಿ ಅವರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹೆಚ್ಚಾಗಿ ಮಾತನಾಡೋದು ಬೇಡ. ಮುಳಬಾಗಿಲು ಮಾರುಕಟ್ಟೆ ಮುಂಭಾಗ ಗೇಟ್ನಲ್ಲಿರುವಂತಹ ಐಮಾಸ್ ಲೈಟು ಮತ್ತೆ ಬೀದಿ ದೀಪಗಳು ಅದು ಬಂದ್ಬಿಟ್ಟು ಹೈವೇ ಇಂಜಿನಿಯರ್ ಆಗಿರುವಂತಹ ಮಲ್ಲಿಕಾರ್ಜುನರವ್ರಿಗೆ ಅದು ಸಂಬಂಧಪಡುತ್ತೆ. ಮಲ್ಲಿಕಾರ್ಜುನ್ ಅವ್ರಿಗೆ ಕೇಳಿದಾಗ ಆ ನಗರಸಭೆಯವರ ಮೇಲೆ ಹೇಳ್ತಾರೆ, ನಗರಸಭೆಯವರು ಏನ್ ಹೇಳ್ತಾರೆ, PW ಅವ್ರ ಮೇಲೆ ಹೇಳ್ತಾರೆ, PW ಹೇಳ್ತಾರೆ KIB ಮೇಲೆ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡೇ ಹೋಗ್ತಾ ಇದಾರೆ ಹೊರತು ಇವ್ರ ಕಾಂಟ್ರಾಕ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ. ಈ ತರ ಅರ್ಧಂಬರ್ಧ ಬಿಟ್ಟು ಆ ವೈರ್ಗಳು ನೋಡಿದ್ರೆ ಎಲ್ಲಂದ್ರೆ ಅಲ್ಲಿ ರೋಡ್ ಮೇಲೆ ಬಂದಿದೆ. ಇದು ಯಾವ್ದಾರ ಮಟ್ಟಿಗೆ ಸರಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ನಿಜವಾಗ್ಲೂ ಕೂಡ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಆ ಹೈವೇ ಇಂಜಿನಿಯರ್ ಯಾರಿದ್ದಾರೆ ಆತನಿಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಏನೂ ಇಲ್ಲ. ನಿಜವಾಗ್ಲೂ ಕೂಡ ಬೆಳಗಿನ ಜಾವ ರೈತರು 4 ಗಂಟೆ ಮುಂಜಾನೆ ಹೇಳ್ದಂಗೆ 4 ಗಂಟೆಗೆ ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಮನೆ ಪಕ್ಕದಲ್ಲಿ ಇರೋದನ್ನ ಮೇಲಿಂದ ನಾನ್ ನೋಡ್ತೀನಿ. ಸೈಕಲ್ಗಳಲ್ಲಿ ಬರ್ತಾರೆ, ಮೋಟರ್ ಸೈಕಲ್ ಅಲ್ಲಿ ಬರ್ತಾರೆ, ಆಟೋಗಳಲ್ಲಿ ಬರ್ತಾರೆ. ಕಷ್ಟಪಟ್ಟು ತರಕಾರಿ ಬೆಳೆಸಿ ಬೆಳಗಿನ ಜಾವ 4 ಗಂಟೆಗೆ ಎತ್ಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಒಂದು ರಸ್ತೆಯಲ್ಲಿ ನಮ್ಮ ಸನ್ನವಾಡಿ ಬ್ರಿಡ್ಜ್ ಅಂತ ಹಿಡಿದು ಅಂಬೇಡ್ಕರ್ ನಗರವರೆಗೂ ಯಾವುದೇ ಲೈಟ್ಗಳಿಲ್ಲ. ಎಷ್ಟು ಕತ್ಲಿರ್ತದೆ ಅಂದ್ರೆ ತುಂಬಾ ಕತ್ಲಿದೆ. ಆದ್ರಿಂದ ಇವತ್ತು ನಾವು ಮಾನ್ಯ ಕಾರ್ಯದರ್ಶಿ, ಆಡಳಿತಾಧಿಕಾರಿಗಳು, ಕೃಷಿ ಉತ್ಪಾದನಾ ಮಾರುಕಟ್ಟೆ ಸಮಿತಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೇವೆ. ಆದಷ್ಟು ಬೇಗ ಈ ನಮ್ಮ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇಲ್ಲಿ ಬಂದಿರುವಂತ ಎಲ್ಲ ನೋಡಿ ನಮ್ಮ ಅಣ್ಣ ಅಲ್ಲಿ ಮನೆ ಅಣ್ಣ ರೋಡಲ್ಲೇ ಇರೋದು ಅಣ್ಣ ಹೋಗಿ ಕೂಡ ಹಾವು ನೋಡ ಮೊನ್ನೆ 2 ಹಾವು ಮನೆ ಪಕ್ಕದಲ್ಲಿ ಹಾವುಗಳು ಹೋಗಿದೆ. ನನಗೆ ಹೇಳ್ತಾ ಇರ್ತಾರೆ ಈ ರೀತಿ ಇರೋದ್ರಿಂದ ಅದ್ರ ಜೊತೆಗೆ ಏನು ನಮ್ಮ ಶಾಸಕರಿದ್ದಾರೆ ಸಮೃದ್ಧಿ ಮಂಜುನಾಥ್ ಸರ್ ಅವರು, ತಾವು ಕೂಡ ತಮ್ಮ ಗಮನಕ್ಕೆ ನಾವು ಕೂಡ ತರ್ತಾ ಇದ್ದೀವಿ, ಮೇಡಮ್ ಅವರು ಕೂಡ ತರ್ತಾರೆ. ಆದಷ್ಟು ಬೇಗ ಈ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈ 1-2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ನಮ್ಮ ಸಂಘಟನೆ ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ, ಯುವಕರು ಎಲ್ಲ ಈ ಭಾಗದ ಎಲ್ಲ ಒಂದು ನಿವಾಸಿಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಯಾಕಂದ್ರೆ ಮಾತನಾಡೋದು ಏನು ಬೇಡ, ಯಾಕೆಂದ್ರೆ ಇದು ಹೊಸ ವರ್ಷ, 26ನೇ ಹೊಸ ವರ್ಷ ಜನವರಿ. ಈ ಮತ್ತೊಂದು ವಿಚಾರ, ನಮ್ಮ ಏನಿವತ್ತು 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಪ್ರಸಿದ್ಧವಾದಂತಹ ದರ್ಗಾ ಬಾಬಾ ಹೈದರ ಸಫ್ದರ್ ಗುರುಗಳ ಒಂದು ಉರುಸ್ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸದಾ ಎಲ್ಲರಿಗೂ ಇರ್ಲಿ, ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ, ಮುಖಂಡರುಗಳಿಗೆ ಎಲ್ಲರೂ ಕೂಡ ಒಂದ್ಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಅದೇ ರೀತಿಯಾಗಿ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೊಡ್ತೇವೆ. ಶುಭಾಶಯಗಳು ಎಲ್ಲರಿಗೂ. ಈಗೇನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮಗೆ ಮನವಿ ಸಲ್ಲಿಸಿದ್ದಾರೆ, ನಮ್ಮ ಗೇಟ್ ಮುಂಭಾಗ ಇರೋ ಹೈಮಾಸ್ಟ್ ಲೈಟ್ ಹಾಗೂ ಬೀದಿ ದೀಪಗಳನ್ನು ಆನ್ ಮಾಡಬೇಕು ಅನ್ನೋ ಮನವಿಯನ್ನ ನಾನು ನಮ್ಮ ಮಾನ್ಯ ಶಾಸಕರ ಸಾಹೇಬರಿಗೂ ಹಾಗೂ ಸಂಬಂಧಪಟ್ಟ ಇಲಾಖೆಯವರಿಗೂ ಕಳುಹಿಸಿಕೊಡಲು ಕ್ರಮ ವಹಿಸುತ್ತೆ. ಇನ್ನೇನು ಸುಮಾರು ಒಂದು ಕಂಪ್ಲೇಂಟ್ ಬರ್ತಾ ಇದೆ ಮೇಡಮ್. 3 ಗಂಟೆಗೆ ರೈತರು ಬಿಟ್ಟು ತಮ್ಮ ಬೆಳೆದಿರುವಂತ ಎಲ್ಲ ಬೆಳೆಗಳನ್ನು ತಗೊಂಡ್ಬರ್ಬೇಕು, ಇಲ್ಲಿ ವ್ಯಾಪಾರ ಮಾಡಬೇಕು. ವ್ಯಾಪಾರಸ್ಥರು ಕೂಡ ಇಲ್ಲಿಂದ ತಗೊಂಡು ಹೋಗ್ಬೇಕಂದ್ರೆ ಸರಿಯಾದ ಬೆಳಕಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ತದೆ. ಈಗಾಗಲೇ ಹೇಳಿದರೆ ಸರಿಸುಕೊಂಡು ಕೂಡ ಹೆಚ್ಚಾಗಿ ಬರ್ತಾ ಇದೆ ಅಂತ. ಇದರಿಂದ ಆದಷ್ಟು ಬೇಗ ಚಾಲನೆ ಆದ್ರೆ ತುಂಬಾ ಅನುಕೂಲ ಆಗುತ್ತೆ. ಆಯ್ತು, ನಾನು
ಇವತ್ತೇನೆ ನಾನು ಫಾರ್ವರ್ಡ್ ಮಾಡ್ತೀನಿ. ಓಕೆ.